ಮಲೆನಾಡಿನ ಹಳ್ಳಿಗಳ ಸದೃಢತೆಗೆ ಬಲವಾಗಿ ನಿಂತ ಸಂಸ್ಥೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಯೋಜನೆ ಗ್ರಾಮೀಣ ಮಹಿಳೆಯ ಬಾಳದಾರಿಗೆ ದೀವಿಗೆಯಾಗಿ ಬೆಳಗಿದಂತೆಲ್ಲ ಮನೆ ಮನೆಯ ಮುಗ್ಧ ಹೆಣ್ಣು ಮಕ್ಕಳು ಸದೃಢರಾಗಿ ತಮ್ಮ ಶಕ್ತಿಯನ್ನರಿತು ಸ್ವಾವಲಂಬಿಗಳಾದರು. ಯೋಜನೆಯ ಹೆಣ್ಣು ಮಕ್ಕಳ ಬಲವರ್ಧನೆಗೆ ಹೆಗಲಾಗಿ ನಿಂತಿರುವ ಮಾತೃಶ್ರೀ ಹೇಮಾವತಿ ಅಮ್ಮನವರ ಮುಂದಾಳತ್ವದಲ್ಲಿ ಇಂದು ಗ್ರಾಮೀಣ ಮಹಿಳೆಯ ಬದುಕು ಬಲಗೊಂಡಿದೆ. ಒಂದೊಮ್ಮೆ ಮನೆಯಿಂದ ಹೊರಬರಲು ಹಿಂದು ಮುಂದು ನೋಡುತ್ತಿದ್ದ ತಾಯಿಯರು ಇಂದು ಕೈತುಂಬ ದುಡಿದು ತಮ್ಮ ಬದುಕನ್ನ ನಿರ್ಮಿಸಿಕೊಳ್ಳುವ ಜೊತೆಗೆ ಸುಂದರ ಕುಟುಂಬಗಳ ನಿರ್ಮಾತೃಗಳಾಗಿದ್ದಾರೆ. ಇಂತಹ ಆದರ್ಶ ಮಹಿಳೆಯರಿಗೆ ಯೋಜನೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಕಾಮನೆಗಳನ್ನು ತಿಳಿಸಲು ಹೆಮ್ಮೆ ಪಡುತ್ತದೆ. ಮನೆ ಮನಗಳಲ್ಲಿ ದೀಪ ಉರಿಸಿ ಸಮಾಜಕ್ಕೆ ಬೆಳಕ ದೀವಿಗೆ ಹಿಡಿದ ಎಲ್ಲ ತಾಯಂದಿರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ತಾನು ಬೆಳೆದ ತೋಟದೊಳಗೆ ಹೀಗೆ ಮುಗ್ಧ ನಗುವಿನೊಡನೆ ಓಡಾಡುತ್ತಿರುವ ಈ ಹೆಣ್ಣು ಮಗಳು ಶಾಂತಮ್ಮ. ಬೆಂಗಳೂರಿನ ರಾಮನಗರದ ಕನಕನಹಳ್ಳಿ ಮೂಲದವರು. ದ್ವಿತೀಯ PUC ವಿದ್ಯಾಭ್ಯಾಸ ಮಾಡಿರುವ ಈಕೆ ತನ್ನ ತೋಟದಲ್ಲಿ ಮಿಶ್ರ ಬೆಳೆ ಬೆಳೆದು ಸ್ವತಃ ಟ್ರ್ಯಾಕ್ಟರ್ ಓಡಿಸುತ್ತಾ ಕೃಷಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಮಾವು, ತೆಂಗು, ಬಾಳೆ, ಪಪ್ಪಾಯಿ, ರೇಷ್ಮೆ, ತರಕಾರಿ, ಸಾಂಬಾರ ಪದಾರ್ಥಗಳನ್ನು ಬೆಳೆಯುವುದರ ಜೊತೆಗೆ ಮೇಕೆ, ಕೋಳಿ, ಜೇನು ಸಾಕಾಣಿಕೆ ಹಾಗೂ ಹೈನುಗಾರಿಕೆಯಲ್ಲೂ ತೊಡಗಿಸಿಕೊಂಡಿರುವ ಈ ಹೆಣ್ಣು ಮಗಳದ್ದು ದಣಿವರಿಯದ ಕಾಯಕ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕಳೆದ 13 ವರ್ಷಗಳಿಂದ ಸಕ್ರಿಯ ಸದಸ್ಯೆಯಾಗಿ ತೊಡಗಿಸಿಕೊಂಡಿರುವ ಶಾಂತಮ್ಮ ಯೋಜನೆಯ ಎಲ್ಲ ಸೌಲಭ್ಯಗಳನ್ನ ಪಡೆದುಕೊಂಡು ಕೃಷಿಯಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ. ನಾನು ಶ್ರೀ ಧರ್ಮಸ್ಥಳ ಸಂಘದಲ್ಲಿ ಸುಮಾರು 15 ವರ್ಷದಿಂದ ಇದ್ದೀನಿ. ನಾವು ಧರ್ಮಸ್ಥಳ ಸಂಘಕ್ಕೆ ಸೇರ್ಕೊಳ್ಳೋದಕ್ಕೂ ಮೊದಲು ಮನೇಲಿ ಮಾತ್ರ ಸೀಮಿತವಾಗಿದ್ವಿ. ಈಗ ಧರ್ಮಸ್ಥಳ ಸಂಘಕ್ಕೆ ಸೇರಿಕೊಂಡು ನಾವು ವಾರದ ಸಭೆ ಮಾಡ್ತಿರ್ತೀವಿ. ಆಗ ಒಬ್ಬೊಬ್ರಿಗೂ ವಿಚಾರಗಳನ್ನ ಹಂಚ್ಕೋತೀವಿ. ಆವಾಗ ಒಂದು ಸ್ವಲ್ಪ ಏನಾದರೂ ಪ್ರಾಬ್ಲಮ್ಗಳಿದ್ರೆ ಅದರಲ್ಲಿ ಧೈರ್ಯ ಸಿಗುತ್ತೆ. ಮತ್ತು ವ್ಯವಹಾರ ಮಾಡೋದು ಕಲ್ತ್ವಿ. ಅದರಲ್ಲಿ ಮಾತಾಡೋದು ಹೇಗೆ ಮಾತಾಡಬೇಕು, ನಾವು ಒಂದು ವೇದಿಕೆಗೆ ಹೋಗಿ ಹೇಗೆ ಮಾತಾಡಬೇಕು ಅನ್ನೋದು ತಿಳ್ಕೊಂಡ್ವಿ. ಹೀಗೆ ಅನೇಕ ವಿಚಾರಗಳನ್ನ ತಿಳ್ಕೊಂಡು ಧರ್ಮಸ್ಥಳ ಸಂಘದಲ್ಲಿ ಸೇರಿದ ಮೇಲೆ ನಾವು ಹೊರಗಡೆ ಬಂದು ಹೇಗೆಲ್ಲ ವ್ಯವಹಾರಗಳು ಮಾಡ್ಬೋದು, ಸಂಘದಲ್ಲಿ ಲೋನ್ ಎತ್ಕೊಂಡು ಹೇಗೆಲ್ಲ ಅದು ಕಟ್ಟಿ ನಾವು ವ್ಯವಹಾರ ಮಾಡಿ ಹೇಗೆ ತೀರಿಸ್ಬೋದು, ಹೀಗೆಲ್ಲ ಅನೇಕ ಮಾಹಿತಿಗಳು ಪಡ್ಕೊಂಡ್ವಿ. ಇದರಿಂದ ನನಗೆ ಧರ್ಮಸ್ಥಳ ಸಂಘದಿಂದ ತುಂಬ ಉಪಯೋಗ ಆಗಿದೆ. ನಮ್ಮ ಮನೆಯವರು ಹುಷಾರು ತಪ್ಪಿದಾಗ ಸಂಘದಲ್ಲಿ ಸಾಲ ತಗೊಂಡು ನನ್ನ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಉಪಯೋಗ ಪಡ್ಕೊಂಡಿದ್ದೀನಿ ಮತ್ತು ಕೃಷಿ ಕೆಲಸಕ್ಕೆ ಉಪಯೋಗ ಪಡ್ಕೊಂಡಿದ್ದೀನಿ. ನಮ್ಮ ಮನೆಯವ್ರಿಗೆ ಹುಷಾರು ತಪ್ಪಿದಾಗ ನನಗೆ ಜವಾಬ್ದಾರಿ ನನ್ನ ಮಕ್ಕಳು ಮತ್ತು ನಮ್ಮ ಮನೆ ಸಂಸಾರ, ನಮ್ಮ ಯಜಮಾನರು ಮತ್ತು ಅಜ್ಜಿನೂ ಇದ್ದರು. ಅವ್ರ ಜವಾಬ್ದಾರಿ ನನ್ನ ಹೆಗ್ಲ ಮೇಲೆ ಇರಿತ್ತು. ಆವಾಗ ನಾನು ಏನು ಮಾಡಬೇಕು ಅಂತ ತಿಳಿದಿಲ್ಲದೆ ಇರಲಿಲ್ಲ ನನಗೆ. ಅಂದರೆ ನಾನು ಮನೇಲಿ ಅಷ್ಟೇ ಕೆಲಸ ಮಾಡಿಕೊಂಡು ಮನೇಲಿದ್ದೆ. ಬ್ರೈನ್ ಟ್ಯೂಮರ್ನಿಂದ ಬಳಲುತ್ತಿರುವ ಪತಿಯ ಅನಾರೋಗ್ಯದಿಂದ ಇಡೀ ಮನೆಯು ಕಂಗೆಟ್ಟಾಗ ಕುಟುಂಬದ ಚುಕ್ಕಾಣಿ ಹಿಡಿದು ಸಮಗ್ರ ಕೃಷಿ ನಡೆಸಿ ಎದೆಗುಂದದೆ ತನ್ನ ಮಕ್ಕಳಿಗೆ ಒಂದು ನೆಮ್ಮದಿಯ ಸೂರು ನಿರ್ಮಿಸಿ ಕೈ ಹಿಡಿದವನಿಗೆ ಊರುಗೋಲಾಗಿ ಟಿವಿಯೊಡನೆ ಬದುಕುತ್ತಿರುವ ಈ ಹೆಣ್ಣು ಮಗಳು ಯೋಜನೆಯ ನಿಜಾರ್ಥದ ಹೆಮ್ಮೆಯ ಕೈಕೂಸು. ಕೆಸರಾದರೆ ಬಾಯಿ ಮೊಸರು ಎಂಬುದು ಈ ಮನೆಯಂಗಳದಲ್ಲಿ ಅಕ್ಷರಶಃ ನಿಜವಾಗಿದೆ. ಹೀಗೆ ಮಡಕೆಗಳನ್ನ ತಿದ್ದಿ ತೀಡಿ ರೂಪು ನೀಡುತ್ತಿರುವ ಈ ಹೆಣ್ಣು ಮಗಳು ಕಲ್ಪನಾ. ಚನ್ನಪಟ್ಟಣ ಮೂಲದವರಾದ ಇವರು ತಮ್ಮ ಕುಲಕಸುಬಾದ ಕುಂಬಾರಿಕೆಯನ್ನ ಶ್ರಮ ವಹಿಸಿ ಮುಂದುವರಿಸಿಕೊಂಡು ಬರುತ್ತಿದ್ದು ಮಡಕೆ ಇವರ ಮನೆ ಬೆಳಗಿದೆ. ಬೇಡಿಕೆಯ ಆಧಾರದಲ್ಲಿ ಮಣ್ಣು ಹೊಂದಿಸಿ ತಂದು ಹದಗೊಳಿಸಿ ಮಡಕೆ ಮಾಡಿಕೊಡುವ ಇವರು ಮಡಿಕೆ ಬೇಯಿಸುವ ಗೂಡಿನ ಕಾಳಜಿಯನ್ನು ಸೈ ಎಂಬಂತೆ ನಿರ್ವಹಿಸಬಲ್ಲರು. ಯೋಜನೆಯ ಸಹಾಯದಿಂದ ತಮ್ಮ ಸ್ವ ಉದ್ಯೋಗದಲ್ಲಿ ಪ್ರಗತಿ ಸಾಧಿಸಿ ಸದ್ಯ ಸ್ವಂತ ಮನೆಯ ನಿರ್ಮಾಣದಲ್ಲೂ ತೊಡಗಿರುವ ಕಲ್ಪನಾ ಅವರು ಮಡಿಕೆ, ಕುಡಿಕೆ, ದೀಪಗಳನ್ನ ತಯಾರಿಸಿ ಮಾರಾಟ ಮಾಡುತ್ತಾರೆ. ನಾವು ಧರ್ಮಸ್ಥಳ ಸಂಘಕ್ಕೆ ಸೇರಿ 15 ವರ್ಷ ಆಗೈತೆ. ಮತ್ತು ಅದರಲ್ಲಿ ಫಸ್ಟು 60,000 ತಗೊಂಡಿದೆ.
ವರ್ಷ ತಗೊಂಡು ಮತ್ತೆ ಅದು ತೀರ್ಸ್ಬಿಟ್ಟು 1 ಲಕ್ಷ ತಗೊಂಡು ಬಂಡವಾಳ ಹಾಕೊಂಡಿದ್ದೀನಿ. ಬಂಡವಾಳ ಹಾಕಿ ಆದಾಯ ತೆಗಿತೀವಿ, ಏನು ತೊಂದರೆ ಏನಿಲ್ಲ. ಫಸ್ಟು ನಾವು ಕೆತ್ತಿ ನೀರು ಹಾಕಿ ಮಣ್ಣು ನೀರು ಹಾಕಿ ಕೆತ್ಕೊಂಡೆ ಕೆಲಸ ಮಾಡ್ತಿದ್ದು. ನಮ್ಮ ಮಕ್ಳು ಮಿಲ್ದಿ ಫಸ್ಟು ಈ ಚಕ್ರನೂ ಇಲ್ಲ ಮೇಡಮ್ನವ್ರೆ, ಮಾಮೂಲಿ ಚಕ್ರ ತಿರ್ಗೋದಿತ್ತು. ಆಮೇಲೆ ಮಿಷಿನ್ ಬಂದಮೇಲೆ ಮಿಷಿನ್ ತಗೊಂಡು ಮಣ್ಕೆ ತದ್ದು ಮಿಷಿನ್ ತಂದು ಈಗ ಬೆಳವಣಿಗೆ ಮಾಡ್ತಾ ಇದ್ದೀವಿ. ಸಂಘ ಅನುಕೂಲ ಐತೆ. ಕಳೆದ 15 ವರ್ಷಗಳಿಂದ ಯೋಜನೆಯಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಈ ಹೆಣ್ಣು ಮಗಳು ಯೋಜನೆಯ ಇತರ ಹೆಣ್ಣು ಮಕ್ಕಳ ಸಾಧನೆಯ ದಾರಿಗೆ ಮಾರ್ಗದರ್ಶಕಿ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಅರಳುಗುಪ್ಪೆ ಜೈಪುರ ನಿವಾಸಿಯಾಗಿರುವ ಈ ಹೆಣ್ಣು ಮಗಳು ಸಾವಿತ್ರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಸೇರುವ ಮುನ್ನ ಈಕೆಯ ಬದುಕು ಹೀಗಿರಲಿಲ್ಲ. ಯೋಜನೆಯ ನಿರಂತರ ಪ್ರೋತ್ಸಾಹ ಹಾಗೂ ಸಹಕಾರದಿಂದ ಈ ಹೆಣ್ಣು ಮಗಳ ಬದುಕು ಇಂದು ಬಲಗೊಂಡಿದೆ. ಇವರ ಅಂಗಳದ ತರಕಾರಿ ಕೃಷಿ ಇಂದು ಮನೆ ಮಾತಾಗಿದೆ. ತಮ್ಮ ಕೃಷಿ ಜಮೀನಿನಲ್ಲಿ ಟೊಮ್ಯಾಟೊ, ಬೀನ್ಸ್, ಹೀರೆಕಾಯಿ, ಹಾಗಲಕಾಯಿ, ಬೆಂಡೆಕಾಯಿ ಸೇರಿದಂತೆ ಹಲವು ರೀತಿಯ ತರಕಾರಿ ಬೆಳೆದಿರುವ ಇವರು ಯೋಜನೆಯ ಪ್ರಗತಿ ನಿಧಿ ಸೌಲಭ್ಯದಿಂದ ಕೃಷಿ ಜಮೀನಿಗೆ ನೀರಾವರಿ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಬಳಸಿಕೊಂಡು ಕೃಷಿಯಲ್ಲಿ ಅಭಿವೃದ್ಧಿ ಕಂಡಿದ್ದಾರೆ. ಪಶುಸಂಗೋಪನೆಯಲ್ಲೂ ಗುರುತಿಸಿಕೊಂಡಿರುವ ಇವರು ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದಿಂದ ಪ್ರೇರೇಪಿತರಾಗಿದ್ದಾರೆ. ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡು ತರಕಾರಿ ಬೆಳೆಯುತ್ತಿರುವ ಸಾವಿತ್ರಿಯವರು ತರಕಾರಿ ಕೃಷಿಯಲ್ಲಿ ಸಂಪೂರ್ಣ ಬದುಕು ನಿರ್ಮಿಸಿಕೊಂಡಿದ್ದು ಕುಟುಂಬ ಸದಸ್ಯರೇ ಕೃಷಿ ನಿರ್ವಹಿಸುತ್ತಿದ್ದಾರೆ. ಯೋಜನೆ ಇವರ ಬಾಳು ಬೆಳಗಿದೆ. ಹೆಬ್ರಿ ಮೂಲದ ಈ ಹೆಣ್ಣು ಮಗಳು ಸವಿತಾ ತಮ್ಮ ಮನೆಗೆ ಹೊಂದಿಕೊಂಡಂತೆ ಚಿಪ್ಸ್ ತಯಾರಿಕಾ ಘಟಕ ನಿರ್ಮಿಸಿಕೊಂಡು ಪತಿಯೊಡನೆ ದಣಿವರಿಯದೆ ದುಡಿಯುತ್ತಿದ್ದಾರೆ. ಸವಿತಾ ಅವರಿಗೆ ಪತಿ ಅನಾರೋಗ್ಯದಿಂದ ಹೊರಗಿನ ಕೆಲಸ ಮಾಡಲು ಕಷ್ಟ ಸಾಧ್ಯ ಎನಿಸಿದಾಗ ಕೈ ಹಿಡಿದ ಉದ್ಯೋಗ ಚಿಪ್ಸ್ ಹಾಗೂ ಕುರುಕುಲು ತಿಂಡಿಗಳ ತಯಾರಿಕೆ. ಸದ್ಯ ತಮ್ಮ ಘಟಕದಲ್ಲಿ ಬೇಡಿಕೆ ಆಧರಿಸಿ ಉತ್ಕೃಷ್ಟ ಮಟ್ಟದಲ್ಲಿ ಚಿಪ್ಸ್ ತಯಾರಿಸಿ ವಿತರಿಸುತ್ತಿರುವ ಇವರು ಮಾದರಿ ಬದುಕು ಕಟ್ಟಿಕೊಂಡಿದ್ದಾರೆ. ತಮ್ಮ ಶ್ರಮದ ಬದುಕಿಗೆ ಹೆಗಲಾಗಿ ನಿಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಕಾರವನ್ನ ಮರೆಯದೆ ನೆನಪಿಸಿಕೊಳ್ಳುವ ಸವಿತಾ ಅವರು ತಮ್ಮ ಚಿಪ್ಸ್ ತಯಾರಿಕಾ ಘಟಕವನ್ನ ಹಂತ ಹಂತವಾಗಿ ಅಭಿವೃದ್ಧಿಪಡಿಸಿದ್ದು ಸದ್ಯ ಎಲ್ಲ ಕಾರ್ಯಚಟುವಟಿಕೆಗಳು ಯಾಂತ್ರೀಕೃತಗೊಂಡಿವೆ. ಅವರು ಬಿದ್ದು ಪೆಟ್ ಮಾಡ್ಕೊಂಡ್ರು. ಈ ಕಡೆಗೆ ಸುಮಾರು ಟೈಮ್ ಕೆಲಸ ಇರಲಿಲ್ಲ. ಇವ್ರಿಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ, 2 ಕೈ ಆಪ್ರೇಷನ್ ಆಯ್ತಾ, ಅದ್ರ ಮೇಲೆ ಮಾಡೋಕ್ಲ ಆಗಲಿಲ್ಲ. ಅದ್ರ ಮೇಲೆ ಸ್ವಲ್ಪ ನಾನೇ ಇದು ಮಾಡೋದಿಲ್ಲ, ಚಿಪ್ಸ್ ಮಾಡಲಿಲ್ಲ, ನಂಗೆ ಗೊತ್ತಿಲ್ಲ, ಇವ್ರು ಮಾಡ್ತಿದ್ರು. ಸಂಘದಲ್ಲಿ ಸೇರುವಾಗ ನಾನು 8 ತಿಂಗಳು ಬಸ್ರಿದ್ದಿದ್ದೆ. ಆ ನಂತರ ಸಂಘಕ್ಕೆ ಸೇರಿದ್ದೆ. ಮತ್ತು ಆಮೇಲೆ ಸ್ವಲ್ಪ ಸಂಘ ಸಾಲ ತೆಗೆದು 1 ಮಿಷನ್ ಹಾಕಿತ್ತು, 2 ಮಿಷನ್. ಅದ ನಂತರ ಮತ್ತೊಂದು ಮಿಷನ್ ಹಾಕಿತ್ತು. ಆಮೇಲೆ ಮಾರ್ಕೆಟೆಲ್ಲ ಆಯ್ತು. ಈಗ ಹೋಲ್ಸೇಲಿನರೆಲ್ಲ ತುಂಬ ತಗೊಂಡು ಹೋದ್ರು. ಮತ್ತು 2-3 ಗಾಡಿ ಮನೆಯಲ್ಲೇ ಬಂದು ತಗೊಂಡು ಹೋದ್ರು. ಧರ್ಮಸ್ಥಳ ಸಂಘದಿಂದ ಸಾಲ ತೆಗೆದು ಈಗ ಮಿಷನ್ ಎಲ್ಲ ಹಾಕಿ ಈಗ ಸ್ವಲ್ಪ ಅದ್ರದ್ದು ಮಿಷನ್ ಹಾಕಿದ್ರೆ ಜಾಸ್ತಿ ಕೆಲಸ ಇರ್ತಲ್ಲ. ಮತ್ತು ನಮ್ಮ ಪ್ಯಾಕೆಟ್ ಎಲ್ಲ ಮಾಡೋಕ್ಕೂ ಸ್ವಲ್ಪ ಸುಲಭ ಜಾಸ್ತಿ. ಮೊದಲು ಒಂದು 50 kg ಮಾಡೋದು ಈಗ 1.5 ಕ್ವಿಂಟಲ್ ಮಾಡ್ಲತ್ತು. ಹೆಣ್ಣು ಅಬಲೆ ಎನ್ನುವ ಜನರ ಮಧ್ಯೆ ಸ್ವಂತ ಸೂರಿನಡಿ ಸದೃಢ ಬದುಕು ಕಟ್ಟಿಕೊಂಡಿರುವ ಇಂಥ ಹೆಣ್ಣು ಮಕ್ಕಳು ಯೋಜನೆಯ ಕನಸಿನ ಕುಡಿಗಳು. ಇವರ ನೆಮ್ಮದಿಯ ಬದುಕು ಯೋಜನೆಯ ಕನಸುಗಳ ನಿಜಾರ್ಥದ ಸಾಕಾರ. ಮಲ್ಪೆ ಕಡಲ ಕಿನಾರೆ ಕರ್ನಾಟಕದ ಪ್ರವಾಸಿಗರ ಬಲು ನೆಚ್ಚಿನ ತಾಣ. ವಿರಾಮ ಅರಸಿ ಬರುವ ಹೃದಯಗಳಿಗೆ ಮಲ್ಪೆ ತೂಗು ತೊಟ್ಟಿರಿದ್ದಂತೆ. ಇಂತಹ ಮಲ್ಪೆಯ ಕಡಲ ಕಿನಾರೆ ಸುಂದರವಾಗಿರುವುದರ ಹಿಂದೆ ಈ ಕಾಣದ ಕೈಗಳ ಚಳಕವಿದೆ. ಹೀಗೆ ದಣಿವರಿಯದೆ ಈ ಸಮುದ್ರ ತೀರದ ಸ್ವಚ್ಛತೆಯಲ್ಲಿ ತೊಡಗಿರುವ ಇವರು
ಭಾಗೀರಥಿ, ಲಕ್ಷ್ಮಿ ಹಾಗೂ ತಂಡದವರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹೆಮ್ಮೆಯ ಸದಸ್ಯರಾಗಿರುವ ಇವರುಗಳು ಕಡಲ ಕಿನಾರೆಯ ಸ್ವಚ್ಛತೆಯ ಜೊತೆಗೆ ಬಂದ ಪ್ರವಾಸಿಗರ ಅನುಕೂಲಕ್ಕೆ ನಿರ್ಮಿಸಲಾಗಿರುವ ಸ್ನಾನಗೃಹ ಹಾಗೂ ಶೌಚಾಲಯಗಳ ಸ್ವಚ್ಛತೆಯ ಕೆಲಸವನ್ನು ಮುತುವರ್ಜಿಯಿಂದ ನಿರ್ವಹಿಸುತ್ತಾರೆ. ಯೋಜನೆಯ ಗರಡಿಯಲ್ಲಿ ಪಳಗಿರುವ ಈ ಹೆಂಗಳೆಯರು ಸ್ವಚ್ಛತೆಯ ಕೆಲಸವನ್ನೇ ತಮ್ಮ ಜೀವನ ನಿರ್ವಹಣೆಯ ಕಸುಬಾಗಿ ಆಯ್ದುಕೊಂಡು ಕರ್ನಾಟಕದ ಹೆಮ್ಮೆಯ ಕಡಲ ಕಿನಾರೆ ನಳನಳಿಸುವಲ್ಲಿ ಶ್ರಮಿಸುತ್ತಿದ್ದಾರೆ. ಸಂಘ ಶುರು ಮಾಡುವಾಗ ಏನಿಲ್ಲ, ಇಲ್ಲಿ ನಮಗೆ ಒಟ್ಟು ಮಾಡಲಿಕ್ಕೆ ಜಾಗ ಇಲ್ಲದೆ ಅವರು ಮನೆಯ ಹತ್ರ ಕೂತ್ಕೊಂಡು ಸಂಘ ಮಾಡಿದ್ದೀವಿ. ಒಂದು 10 ಜನ ಸಂಘ ಮಾಡುವಾಗ ಏನಾಯ್ತು ಗೊತ್ತಂದ್ರೆ, ಈ ಬೀಚಲ್ಲಿ ಒಂದು ಪುಲಿ ಇಲ್ಲ, ಯಾರಿಲ್ಲ. ಸ್ನಾನ ಮಾಡ್ತಾರೆ, ಬಂದು ಮೇಲೆ ಬಟ್ಟೆ ಚೇಂಜ್ ಮಾಡ್ತಾರೆ. ಇದು ನೋಡಿ ನಾವು ಎಲ್ಲ ಒಟ್ಟಾಗಿ ಮಾತಾಡಿ ಈ ಸಂಘದಲ್ಲಿ ನಾವು ಹೀಗೆ ಕೂತ್ಕೊಳ್ಳೋದಲ್ಲ, ನಾವೊಂದು ಕೆಲಸ ಮಾಡುವಂದು ಇದು ಎಲ್ಲ ಹುಲ್ಲೆಲ್ಲ ಕಸ ಎಲ್ಲ ತೆಗಿದೀವಿ. ಬೀಚ್ಗೆ ಹೋಗಿ ಒಂದು ಲಾಸ್ಟ್ ತನಕ ನಾವು ಕಸ ತೆಗಿಬೇಕು. ಆವಾಗ ಫುಲ್ ಈ ಬೀಚ್ ಫುಲ್ ತುಂಬ ಕಸ ಅಂದ್ರೆ ಅಲ್ಲಿ ಕೆಳಗೆ ಯಾರು ಕೂಡ ಇಳಿಲಿಕ್ಕೆ ಕೇಳ್ತಾ ಇರ್ಲಿಲ್ಲ. ಮತ್ತೆ ಫುಲ್ ಟಾಯ್ಲೆಟ್ ಎಲ್ಲ ಮಾಡ್ತಾ ಇದ್ರು ಮಲ್ಪೆ ಬೀಚ್ ಅಲ್ಲಿ. ಇಲ್ಲಿಂದ ಅಲ್ಲಿ ತನಕ ನಾವು ಬೀಚ್ ಕ್ಲೀನ್ ಮಾಡಬೇಕಾದ್ರೆ ಸಾಧಾರಣ 1.5 ತಿಂಗಳು ಫ್ರೀ ಸರ್ವಿಸ್ ಮಾಡಿದ್ದೇವೆ ನಾವು 10 ಜನ ಸದಸ್ಯರು. ಅಂದ್ರೆ ಆ ಟೈಮಲ್ಲಿ ಫಸ್ಟ್ ನಮಗೆ ಮೆಂಬರ್ಸ್ ಎಲ್ಲ ಸಿಗ್ತಿರ್ಲಿಲ್ಲ. ನಂತರ ಧರ್ಮಸ್ಥಳ ಸಂಘ ಅಂತ ಹೇಳಿದಾಗ ನಾವೆಲ್ಲ ಹತ್ರದವರೆಲ್ಲ ಒಟ್ಟಾಗಿ ಒಂದು 10 ಜನ ಸೇರಿ ಒಂದು ಸಂಘ ಮಾಡಿದ್ವಿ. ಸಂಘ ಮಾಡಬೇಕಾದ್ರೆ ನಾವೊಂದು ಸಮುದ್ರ ಬದಿಯಲ್ಲಿ ಮಣ್ಣಿನ ರಾಶಿಯ ಮೇಲೆ ನಾವೊಂದು ಸಂಘ ಆರಂಭ ಮಾಡಿದ್ವಿ. ಅಂದರೆ ಆರಂಭ ಮಾಡುವಾಗ ನಮ್ಗೆ ಏನು ಅಂಥದ್ದೊಂದು ಥಿಂಕಿಂಗ್ ಎಲ್ಲ ಏನು ಇರಲಿಲ್ಲ. ಫಸ್ಟಿಗೆ ನಾವು ತೆಗೆದದ್ದು 1,000 ಸಾಲ. ಅದು ನಮ್ಮ ಲೀಲಾ ಅಂತ ಹೇಳುವವರು ತೆಗೆದದ್ದು ಫಸ್ಟಿಗೆ 1,000 ಸಾಲ. ಫಸ್ಟ್ ಸಾಲ ತೆಗೆಯುವಾಗ ಎಜುಕೇಷನ್ ಅಂತ ಸಾಲ ತೆಗೆದಿದ್ದೇವೆ, ಎಜುಕೇಷನ್ಗೆ ಸಾಲ ತೆಗೆದಿದ್ದೇವೆ. ಮತ್ತು ನಾನು ಬ್ಯೂಟಿಷಿಯನ್ ಮಾಡ್ಕೊಂಡಿದ್ದೆ, ನಾನು ಬ್ಯೂಟಿ ಪಾರ್ಲರ್ಗಂತ ಸಾಲ ತಗೊಂಡಿದ್ದೆ. ಹಾಗೆ ಕ್ರಮೇಣ ನಮ್ಮ ಸಂಘದ್ದು ಫಂಡ್ ಜಾಸ್ತಿ ಆಗ್ತಾ ನಮ್ಮದು ಸಾಲ ಕೂಡ ಕೊಡೋದು ಜಾಸ್ತಿ ಆಗ್ತಾ ಬಂತು. ಆಗ ನಮ್ಮ ಸಂಘದವರು ಅಂಥದ್ದೇನು ನಮ್ಮ ಸ್ಥಿತಿವಂತರಾಗಿರಲಿಲ್ಲ. ನಾವೆಲ್ಲ ತುಂಬ ಅಂದರೆ ನಾವು ಮೀನುಗಾರಿಕೆ ವೃತ್ತಿಯನ್ನು ಅವಲಂಬಿಸಿಕೊಂಡಿರುವವರು. ಹಾಗಾಗಿ ಅಂಥದ್ದೊಂದು ನಾವು ಸ್ಥಿತಿವಂತಿಗೆ ಅಂದರೆ ದುಡಿಯೋದು ತಿನ್ನೋದು ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಸಾಲ ತೆಗೆದು ಮೀನುಗಾರಿಕೆ ವೃತ್ತಿಗೆ ಬಲೆ ತಗೊಳ್ಳಿಕ್ಕೆ, ದೋಣಿ ಮಾಡಲಿಕ್ಕೆ, ಮೀನು ವ್ಯಾಪಾರ ಮಾಡಲಿಕ್ಕೆ ಅದು ಕೂಡ ನಾವು ಧರ್ಮಸ್ಥಳ ಸಂಘದಿಂದ ಸಾಲ ತಗೊಂಡಿದ್ವಿ. ಮತ್ತು ಬ್ಯೂಟಿಷಿಯನ್ ವೃತ್ತಿಗೆ, ಮಕ್ಕಳ ಎಜುಕೇಷನ್ಗೆ, ಮತ್ತು ಕ್ರಮೇಣ ಮನೆ ಕಟ್ಟುವುದಕ್ಕೆ, ಮಕ್ಕಳೆಲ್ಲ ದೊಡ್ಡದಾಗ್ತಾ ಬಂದರು ಮದುವೆ ಮಾಡೋದಕ್ಕೆ, ಇದಕ್ಕೆಲ್ಲ ಸಾಲ ತಗೊಂಡು ಒಳ್ಳೆ ರೀತಿಯಲ್ಲಿ ನಾವು ಸಾಲ ಕಟ್ಟಿ ಇವಾಗ ಸಾಧಾರಣ ಮಟ್ಟಿಗೆ ನಮ್ಮದು ಒಬ್ಬೊಬ್ಬರು 2 ಲಕ್ಷ ತನಕ ಸಾಲ ತೆಗೆಯುವಾಗೆ ಆಗಿದ್ದಾರೆ. ಸಾಲ ತೆಗೆದು ಎಜುಕೇಷನ್ ನನ್ನ ಮಗಳು ECMB ಓದ್ತಾ ಇದ್ದಾಳೆ, ಮಗ ಹೋಟೆಲ್ ಮ್ಯಾನೇಜ್ಮೆಂಟ್ ಫೈನಲ್ ಇಯರ್ ಮಾಡ್ತಾ ಇದ್ದಾನೆ. ಹಾಗಾಗಿ ನಮ್ಮ ಮತ್ತೊಂದು ಸದಸ್ಯೆಯ ಮಗು ಕೂಡ PUC ಮುಗಿಸ್ಕೊಂಡು ಈಗ ಡಿಗ್ರಿಗೆ ಹೋಗ್ತಾ ಇದೆ. ಹೆಣ್ಣು ಸಮಾಜದ ಕಣ್ಣು ಎಂಬ ಮಾತಿಗೆ ಪೂರಕವಾಗಿ ಸ್ವಚ್ಛ ಮಲ್ಪೆಗೆ ಸದ್ದಿಲ್ಲದೆ ದುಡಿಯುತ್ತಿರುವ ಈ ಸಹಜ ಸುಂದರಿಯರು ನಿಜಕ್ಕೂ ಶ್ಲಾಘನೆಗೆ ಅರ್ಹರು. ಯೋಜನೆ ತನ್ನ ದಶಕಗಳ ಸೇವೆಯಲ್ಲಿ ಕರುನಾಡಿನಾದ್ಯಂತ ಇಂತಹ ಲಕ್ಷಾಂತರ ಹೆಣ್ಣು ಮಕ್ಕಳ ಕನಸಿನ ದಾರಿಗೆ ಸೊಡರಾಗಿದೆ. ಯೋಜನೆಯ ಸಹಕಾರದಿಂದ ತಮ್ಮ ಬದುಕನ್ನ ಸುಭದ್ರವಾಗಿ ನಿರ್ಮಿಸಿಕೊಂಡು ಇತರ ಹೆಂಗಳೆಯರ ಬದುಕಿಗೆ ಪ್ರೇರಕರಾಗಿರುವ ಸಾವಿತ್ರಿ, ಕಲ್ಪನಾ, ಶಾಂತಮ್ಮ, ಸವಿತಾ, ಭಾಗೀರಥಿ, ಲಕ್ಷ್ಮಿಯವರಂಥ ಹೆಣ್ಣು ಮಕ್ಕಳು ಯೋಜನೆಯ ಯಶಸ್ಸಿನ ಮುಕುಟದ ಗರಿಗಳು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತನ್ಮೂಲಕ ಎಲ್ಲ ಫಲಾನುಭವಿ ತಾಯಂದಿರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಸಮರ್ಪಿಸುತ್ತದೆ.